ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಮೊದಲನೇದಾಗಿ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಸೊ ಹಿಂದಿನ ವರ್ಷಗಳಲ್ಲಿ ನಿಮ್ಮ ಈಡೇರದಂತಹ ನಿಮ್ಮ ಕನಸುಗಳಾಗಿರ್ಬೋದು, ನಿಮ್ಮ ಆಸೆಗಳಾಗಿರ್ಬೋದು, ಸೊ ಏನೇ ಇರಲಿ, ಸೊ ಅದೆಲ್ಲ ನಿಮ್ಮ ಆಸೆಗಳು ಈ ವರ್ಷ ಈಡೇರಲಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ನಿಮಗೆ ತಮ್ಮನೇಲಿ ನೋಡಿಬಿಟ್ಟು ಅರ್ಥ ಆಗಿರುತ್ತೆ. ಸೊ ನಾನು ಡೈರೆಕ್ಟಾಗಿ ಟಾಪಿಕ್ಗೆ ಬಂದುಬಿಡ್ತೀನಿ. ಸೊ ವಿಷಯ ಏನಪ್ಪ ಅಂತಂದರೆ, ನಿಮಗೆ ಈ ವರ್ಷ ಅಂದರೆ 2026ಅಲ್ಲಿ ಯಾರೆಲ್ಲ KCT ಎಕ್ಸಾಮನ್ನು ತೊಗೊತಿದ್ದೀರಾ, ನೀವು ರಿಪೀಟರ್ಸರು ಆಗಿರ್ಬೋದು ಅಥವಾ ಫ್ರೆಷರ್ಸರು ಆಗಿರ್ಬೋದು, ಈ ವರ್ಷ ಸೆಕೆಂಡ್ PUCನ ಬರೆದ್ಬಿಟ್ಟು KCT ಎಕ್ಸಾಮ್ ತೊಗೊತಿರೋರು ಆಗಿರ್ಬೋದು. ಸೊ ಅವರಿಗೆ ಎಕ್ಸಾಮ್ ಡೇಟನ್ನು ಅನೌನ್ಸ್ ಮಾಡಿದ್ದಾರೆ. ನಿಮ್ಮ KCT ಎಕ್ಸಾಮ್ ಡೇಟ್ಸನ್ನು ಅನೌನ್ಸ್ ಮಾಡಿದ್ದಾರೆ KE ಅವರು. ಸೊ ಯಾವಾಗಪ್ಪ ಅಂತಂದರೆ ಏಪ್ರಿಲ್ 23 ಮತ್ತು 24 ಅಂತ ಹೇಳಿದ್ದಾರೆ, ಅನೌನ್ಸ್ ಮಾಡಿದ್ದಾರೆ. ಬಟ್ ಅವ್ರದ್ದು KE ವೆಬ್ಸೈಟ್ ಏನಿದೆ ಅಲ್ವಾ, ಸೊ ಆ ಒಂದು ವೆಬ್ಸೈಟಲ್ಲಿ ಇನ್ನೂ ಅನೌನ್ಸ್ ಮಾಡಿಲ್ಲ. ನೀವು ಬೇಕಾದ್ರೆ ಚೆಕ್ ಮಾಡ್ಬೋದು. ಗೂಗಲಲ್ಲಿ KE ಅಂತ ಸರ್ಚ್ ಮಾಡಿ. ಸೊ KE ಅವರ ಅಫಿಷಿಯಲ್ ಪೇಜ್ಗೆ ಎಂಟರ್ ಆಗಿಬಿಟ್ಟು ಅಲ್ಲಿ ಪ್ರವೇಶ ಅಂತ ಇರುತ್ತೆ, ಓಕೆನಾ. ಸೊ ಆ ಪ್ರವೇಶ ಅಂತ ಎಂಟರ್ ಮಾಡಿದ ಮೇಲೆ ಸೊ ಅಲ್ಲಿ ನಿಮಗೆ ಸ್ಟಿಲ್ ಏನು ತೋರಿಸ್ತಾ ಇದೆ, UGCET 2025 ಅಂತ ತೋರಿಸ್ತಾ ಇದೆ ಅಲ್ವಾ. ಸೊ ಅಪ್ಕಮಿಂಗ್ ಡೇಸಲ್ಲಿ ಅದನ್ನ ಅಪ್ಡೇಟ್ ಮಾಡ್ಬೋದು, ಓಕೆನಾ. UGCET 2026 ಅಂತ ಒಂದು ಟ್ಯಾಬ್ ಅಂತ ಬರುತ್ತೆ. ಸೊ ಅದು ಅಪ್ಡೇಟ್ ಮಾಡ್ತಾರೆ, ಅದು ಬಿಟ್ಟಾಕಿ. ಸೊ ಈ ಒಂದು 23 ಏನಿದೆ ಅಲ್ವಾ, ಸೊ 23 ಬೆಳಗ್ಗೆ ನಿಮಗೆ ಫಿಸಿಕ್ಸ್ ಎಕ್ಸಾಮ್ ಆಗುತ್ತೆ. ಅದೇ 23 ಮಧ್ಯಾಹ್ನ ನಿಮಗೆ ಕೆಮಿಸ್ಟ್ರಿ ಎಕ್ಸಾಮ್ಸ್ ಆಗುತ್ತೆ, ಓಕೆನಾ. ಸೊ 24th ಮಾರನೇ ದಿನ ನಿಮಗೆ ಬೆಳಗ್ಗೆ ಮ್ಯಾಥಮೆಟಿಕ್ಸ್ ಎಕ್ಸಾಮ್ ಇರುತ್ತೆ, ಮಧ್ಯಾಹ್ನ ಬಯಾಲಜಿ ಎಕ್ಸಾಮ್ ಇರುತ್ತೆ, ಓಕೆನಾ. ಸೊ 23 ಮತ್ತು 24th ಈ ಒಂದು 4 ಸಬ್ಜೆಕ್ಟ್ ಮೇಲ್ಗಡೆ ನಿಮಗೆ ಎಕ್ಸಾಮ್ ಇರುತ್ತೆ. ಸೊ ಬಿಫೋರ್ ದಟ್ ಒಂದು ಎಕ್ಸಾಮ್ ನಡೆಸ್ತಾರೆ, ಓಕೆನಾ. ಅದು ಕ್ಲಾಸ್ C ಮತ್ತು ಕ್ಲಾಸ್ D ಸ್ಟೂಡೆಂಟ್ಸಿಗೆ ಇರುತ್ತೆ. ಅದು ಕನ್ನಡ ಭಾಷಾ ಪರೀಕ್ಷೆ 50 ಮಾರ್ಕ್ಸಿಗೆ ಇರುತ್ತೆ. ನಿಮ್ಮ PCMB ಸಬ್ಜೆಕ್ಟ್ಸ್ ಏನಿದ್ದಾವೆ ಸೊ ಅದು 60 ಮಾರ್ಕ್ಸಿಗೆ ಇರುತ್ತೆ, ನೆನಪಿರಲಿ, ಓಕೆನಾ. ಸೊ ಈ ಒಂದು ಕನ್ನಡ ಭಾಷಾ ಪರೀಕ್ಷೆ ಎಲ್ಲ ಸ್ಟೂಡೆಂಟ್ಸ್ಗೂ ಕೂಡ ಕಂಪಲ್ಸರಿ ಇರೋದಿಲ್ಲ, ನೆನ್ಪಿಟ್ಕೊಳ್ಳಿ. ಓನ್ಲಿ ಫಾರ್ ಕ್ಲಾಸ್ C ಮತ್ತು ಕ್ಲಾಸ್ D. ನಿಮಗೆ ಇವಾಗ ಡೌಟ್ ಆಗುತ್ತೆ, ಅಂದರೆ ಕ್ಲಾಸ್ C ಅಂದ್ರೇನು, ಕ್ಲಾಸ್ D ಅಂದ್ರೇನು, ಅದನ್ನೆಲ್ಲ ಮುಂದೆ ನಿಮಗೆ ತಿಳಿಸ್ಕೊಡ್ತೀನಿ, ಓಕೆನಾ. ಸೊ ಟೆನ್ಷನ್ ತಗೋಬೇಡಿ. ಸೊ ಮುಂದೆ ಡೀಟೇಲಾಗಿ ತಿಳಿಸ್ಕೊಡ್ತೀನಿ, ಓಕೆನಾ. ಸೊ ಅದು ಹೊರನಾಡು ಮತ್ತು ಗಡಿನಾಡು ಅಭ್ಯರ್ಥಿಗಳು ಮಾತ್ರ ಇರುತ್ತೆ 50 ಮಾರ್ಕ್ಸಿಗೆ. ಅದು ಮೆನ್ಷನ್ ಮಾಡಿದ್ದಾರೆ, 4th ಸ್ಟ್ಯಾಂಡರ್ಡ್ ಲೆವೆಲಿಗೆ ಇರುತ್ತೆ ಕ್ವಶನ್ಸು ಅಂತ ಹೇಳಿದ್ದಾರೆ, ಓಕೆನಾ. ಸೊ ನೀವು ಈಸಿಲಿ ಕ್ಲಿಯರ್ ಮಾಡ್ಬೋದು. ಸೊ ಇನ್ನೊಂದು ಎಕ್ಸ್ಟ್ರಾ ಪಾಯಿಂಟ್ ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತಂದರೆ, ಮೇನ್ಲಿ ಫಾರ್ ಕ್ಲಾಸ್ C ಮತ್ತು ಕ್ಲಾಸ್ D ಅವರಿಗೆ. ಸೊ ನೀವು PCMB ಸಬ್ಜೆಕ್ಟ್ಸ್ ಅಟೆಂಪ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಕನ್ನಡ ಭಾಷಾ ಪರೀಕ್ಷೆನ ಅಟೆಂಡ್ ಮಾಡಬೇಕಾಗತ್ತೆ. ಸೊ ಫಸ್ಟ್ ಕನ್ನಡ ಎಕ್ಸಾಮ್ ಅಟೆಂಡ್ ಮಾಡ್ತೀರಾ. ಸೊ ಮಾಡಿ ಅಲ್ಲಿ ಒಂದಿಷ್ಟು ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಅಂತ ಇಟ್ಟಿರ್ತಾರೆ, 50ಗೆ ಎಷ್ಟು ತೊಗೋಬೇಕು ನೀವು ಕ್ವಾಲಿಫೈ ಆಗೋದಕ್ಕೆ ಅಂತ. ಸೊ ಅಷ್ಟು ತೊಗೊಂಡ್ರೆ ಮಾತ್ರ ನಿಮ್ಮ ಉಳ್ಕಿದ 4 ಸಬ್ಜೆಕ್ಟ್ ಏನಿರ್ತಾವಲ್ವಾ, ಸೊ ಆ ಒಂದು 4 ಸಬ್ಜೆಕ್ಟ್ಗಳು ಎವ್ಯಾಲ್ಯೂಯೇಷನ್ ಮಾಡ್ತಾರೆ. ನೀವು ಕ್ವಾಲಿಫೈಯಿಂಗ್ ಕನ್ನಡ ಮಾರ್ಕ್ಸ್ ತೊಗೊಂಡಿಲ್ಲ ಅಂತಂದರೆ ನಿಮ್ಮ ಪೇಪರ್ಸು ಎವ್ಯಾಲ್ಯೂಯೇಷನ್ ಆಗೋದಿಲ್ಲ. ಸೊ ನೆನಪಿರಲಿ. ಸೊ ಮುಂದೆ ನಿಮಗೆ ತಿಳಿಸ್ಕೊಡ್ತೀನಿ, ಓಕೆನಾ. ಇನ್ನೂ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಸೊ KE ಅವರು ತಮ್ಮ ಏನು KCT ಒಂದು ಬ್ರೋಚರ್ ಬಿಡ್ತಾರೆ, ಓಕೆನಾ. ಸೊ ಆ ಒಂದು ಬ್ರೋಚರ್ ಬಿಟ್ಟಾದ್ಮೇಲೆ ನಿಮಗೆ ಡೀಟೇಲ್ದಾಗಿ ಎಲ್ಲ ತಿಳಿಸ್ಕೊಡ್ತಾ ಹೋಗ್ತೀನಿ, ಸರಿನಾ. ಸೊ ಇದು ನಿಮ್ಮ KCT 2026ನ ಎಕ್ಸಾಮ್ ಡೇಟ್ಸ್ ಆಗಿರುತ್ತೆ, ಸರಿನಾ. ಸೊ ಹಾಗಿದ್ರೆ KCT ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡೋದಕ್ಕೆ ಯಾವಾಗ ಟೈಮ್ ಕೊಡ್ತಾರೆ ಅಂತ ನೀವು ಕೇಳ್ಬೋದು. ಸೊ ಅದಕ್ಕೆ ಅಲ್ಲೇ ಮೆನ್ಷನ್ ಮಾಡಿದ್ದಾರೆ, ಜನವರಿ 17th ಇಂದ ಟೈಮ್ ಕೊಡ್ತೀವಿ ಅಂತ ಹೇಳಿದ್ದಾರೆ, ಓಕೆನಾ. ಸೊ ಇದಿಷ್ಟು KE ಅವರು ರಿಲೀಸ್ ಮಾಡಿದಂಥ ಡೇಟ್ಸ್ ಆಗಿರುತ್ತೆ. ಸೊ ಮುಂದೆ ಏನೇ ಚೇಂಜಸ್ ಆದರೂ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಇದೇ ಫೈನಲ್ ಟೈಮ್ ಟೇಬಲ್ ಕೂಡ ಆಗ್ಬೋದು, ಬಟ್ ಹೇಳೋಕ್ಕಾಗಲ್ಲ, ಮುಂದೆ ಏನಾದರೂ ಚೇಂಜಸ್ ಕೂಡ ಆಗ್ಬೋದು. ಸೊ ಲಾಸ್ಟ್ ಇಯರ್ ಕೂಡ ಪ್ರೀಪೋನ್ ಆಗಿತ್ತು ಎಕ್ಸಾಮ್ ಡೇಟ್ಸ್, ಅದೇ ಕನ್ನಡ ಭಾಷಾ ಪರೀಕ್ಷೆ ಅನ್ನಲ್ವಾ, ಸೊ ಅದು ಪ್ರೀಪೋನ್ ಆಗಿತ್ತು. ಸೊ ಅದೇ ರೀತಿ ಕೂಡ ಏನಾದರೂ ಚೇಂಜಸ್ ಆಗ್ಬೋದು. ಸೊ ಆದರೆ ನಿಮಗೆ ಆದಷ್ಟು ಬೇಗ ತಿಳಿಸ್ಕೊಡ್ತೀನಿ, ಸರಿನಾ. ಸೊ ಐ ಥಿಂಕ್ ಎಲ್ಲ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದೆ, ನಿಮಗೆಲ್ಲ ಕ್ಲಿಯರಾಗಿ ಅರ್ಥ ಆಯಿತು ಅಂತ ಅನ್ಕೊತೀನಿ. ಸೊ ನಿಮ್ಮ ಹತ್ರ KCT ರಿಲೇಟೆಡ್ ಏನೇ ಡೌಟ್ಸ್ ಇರಲಿ ಪ್ಲೀಸ್ ಕಮೆಂಟ್ ಮಾಡಿ, ಓಕೆನಾ. ಸೊ ನಿಮ್ಮ ಸೆಕೆಂಡ್ PUC ರಿಲೇಟೆಡ್ ಕೂಡ ಏನೇ ಡೌಟ್ಸ್ ಇರಲಿ ಕಮೆಂಟ್ ಮಾಡಿ, ಖಂಡಿತ ರಿಪ್ಲೈ ಮಾಡೇ ಮಾಡ್ತೀನಿ. ಸೊ ಅದು ವಿಡಿಯೋ ಮುಖಾಂತರನಾಗಿರ್ಬೋದು ಅಥವಾ ನಿಮ್ಮ ಕಮೆಂಟ್ಗೆ ರಿಪ್ಲೈ ಮಾಡೋ ಮುಖಾಂತರನಾದರೂ ಆಗಿರ್ಬೋದು, ಖಂಡಿತ ರಿಪ್ಲೈ ಮಾಡ್ತೀನಿ. ಸೊ ನನ್ನ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತಂದರೆ, ಕರೆಂಟ್ಲಿ ನಾನು 3rd ಇಯರ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗನ್ನು ಮಾಡ್ತಾ ಇದ್ದೀನಿ. ಸೊ ಅಫ್ಕೋರ್ಸ್ ನಾನು KCT ಮುಖಾಂತರನೇ ಜಾಯ್ನ್ ಆಗಿದ್ದು ಇಂಜಿನಿಯರಿಂಗಿಗೆ. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಮತ್ತು ನೀವು ನನ್ನ ಯೂಟ್ಯೂಬ್ ಚಾನಲ್ ತೆಗೆದು ನೋಡಿರ್ಬೋದು. ಸೊ ಲಾಸ್ಟ್ 2 ಬ್ಯಾಚಸ್ಗೂ ಕೂಡ ನಾನು KCT ಕೌನ್ಸಿಲಿಂಗ್ ಗೈಡೆನ್ಸನ್ನು ಮಾಡಿದ್ದೀನಿ. ಈ ಎಲ್ಲ ಎಕ್ಸ್ಪೀರಿಯನ್ಸನ್ನು ತೊಗೊಂಡ್ಬಿಟ್ಟು ನಿಮಗೆ ಕ್ಲಿಯರಾಗಿ ಗೈಡ್ ಮಾಡ್ತೀನಿ, ಓಕೆನಾ. ಸೊ ನಿಮ್ಮ ಹತ್ರ ಏನೇ ಡೌಟ್ಸ್ ಇರಲಿ ಪ್ಲೀಸ್ ಕಮೆಂಟ್ ಮಾಡಿ, ಖಂಡಿತ ರಿಪ್ಲೈ ಮಾಡ್ತೀನಿ. ಮತ್ತು ಇನ್ನೊಂದು ವಿಷಯ, ಸೊ ಅಫ್ಕೋರ್ಸ್ ಎಲ್ಲರೂ ಕೂಡ ಹೊಸದಾಗಿ ವಿಸಿಟ್ ಮಾಡಿರ್ತಾರೆ ಚಾನಲ್ನ. ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ನಾನು ಏನೇ ವೀಡಿಯೋಸ್ ಮಾಡಿದರೂ ಕೂಡ ನಿಮಗೆ ಫಸ್ಟ್ ರೀಚ್ ಆಗುತ್ತೆ. ಸೊ ಆದಷ್ಟು ನಿಮ್ಮ ಫ್ರೆಂಡ್ಸ್ ಗ್ರೂಪು ಕೂಡ ಶೇರ್ ಮಾಡಿ, ಸರಿನಾ. ಸೊ ಇದೇ ರೀತಿ ನಿಮಗೆ ಬೇಕಾಗಿರುವಂತಹ ಕಂಟೆಂಟ್ಸನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಐ ಶ್ಯೂರ್ ಯು ವಿಲ್ ನೆವರ್ ಮಿಸ್ ಎ ಸಿಂಗಲ್ ಇನ್ಫಾರ್ಮೇಷನ್ ಆಫ್ KCT ಕೌನ್ಸಿಲಿಂಗ್, ಸರಿನಾ. ಸೊ ಇದಿಷ್ಟು ಇವತ್ತಿನ ವೀಡಿಯೋ ಆಗಿತ್ತು. ಸೊ ಇನ್ನೊಂದು ಇಂಪಾರ್ಟೆಂಟ್ ಆದಂಥ ಇನ್ಫಾರ್ಮೇಷನ್ ಜೊತೆ ನಿಮ್ಮ ಮುಂದೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.